ಏನಾಯ್ತು ಮೇಡಮ್? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಅಷ್ಟು ಜೋರಾಗಿ ಕಿರ್ಚ್ಕೊಂಡ್ರಲ್ಲ? ಆರ್ ಯು ಓಕೆ? ಮೇಡಮ್, ಹಾಸ್ಪಿಟ್ಲಿಗೆ ಹೋಗೋಣ? ಶಿವಗಾಮಿ ಮೇಡಮಿಗೆ ಏನಾದರೂ ಹೇಳ? ಬೇಡ, ಏನು ಬೇಡ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಓಕೆ ಮೇಡಮ್. ಹಲೋ, ಹೇಳೋ ರಜನಿ. ನೀವು ಹೇಳೋ ಕೆಲಸ ಮಾಡ್ತೀನಿ ಆದಿ. ವೆರಿ ಗುಡ್. ನನ್ನ ಮಾತು ಕೇಳೋಕೆ ಶುರು ಮಾಡಿದ್ಮೇಲೆ ಇನ್ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೇದೇ ಆಗುತ್ತೆ. ವಿಷಯ ಸೀಕ್ರೆಟ್ ಆಗಿರಲಿ. ಹೌದು, ಎಲ್ಲಿದ್ಯಾ? ನೀವು ಹೇಳೋ ಥರ ಎಲ್ಲ ಕೇಳ್ತೀನಿ ಅಂದ ಮಾತ್ರಕ್ಕೆ ಏಕವಚನದಲ್ಲೆಲ್ಲ ಮಾತಾಡಬೇಡಿ. ಅದೆಲ್ಲ ನನಗಿಷ್ಟ ಆಗಲ್ಲ. ಆಯ್ತು ಮೇಡಮ್, ಎಲ್ಲಿದ್ದೀರಾ? ಆಫೀಸಲ್ಲಿದ್ದೀನಿ. ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ಯಾರೂ ಇಲ್ಲ. ಆಯ್ತು. ಅಶೋಕ್ನ ನಮ್ಮ ದಾರಿಗೆ ತಂದು ನಿಮ್ಮಿಬ್ರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿರಾಳವಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಅಮ್ಮೋರೆ, ಯಾಕೆ ಹೀಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಯಾವಾಗಲೂ ಆಫೀಸಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿಯೋಕೆ ಬರ್ತಾ ಇದ್ರಿ. ಇವತ್ತು ಯಾಕೋ ತುಂಬಾ ಸುಸ್ತಾಗಿರೋಂಗೆ ಕಾಣ್ತಾ ಇದ್ದೀರಾ. ಯಾಕೋ ಬೇಜಾರಾಗ್ತಿದೆ ಕಮಲಮ್ಮ. ಕಂಪನಿ ಏಳಿಗೆಗಾಗಿ ನಮ್ಮ ವೈಯಕ್ತಿಕ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಕೆಲವೊಂದ್ಸಲ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಆಮೇಲೆ ನಾವು ತಗೊಂಡಿರೋ ನಿರ್ಧಾರ ತಪ್ಪಾ ಸರಿನಾ ಅಂತ ಗೊಂದಲಗಳು ಬರುತ್ತೆ. ಇಡೀ ಕಂಪನಿ ನಿಮ್ಮದೇ ಅಲ್ವಾ ಅಮ್ಮೋರೆ? ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಗೇನ್ ತೊಂದರೆ ಆಗುತ್ತೆ? ಇಷ್ಟು ದಿನ ಆಫೀಸ್ ಜವಾಬ್ದಾರಿನ ಅಶೋಕ್ ನೋಡ್ಕೊಳ್ತಾ ಇದ್ರಲ್ವಾ, ಈಗ ಅವ್ರನ್ನ ಆ ಜಾಗದಿಂದ ತೆಗೆದು ಆರ್ಯನ ಆ ಜಾಗಕ್ಕೆ ಅಪಾಯಿಂಟ್ ಮಾಡಿದ್ದೀನಿ. ಆರ್ಯ ಅಂದ್ರೆ ಅದೇ ನಿಮ್ ಸ್ನೇಹಿತರೊಬ್ರು ನಿಮ್ ಪಾರ್ಟ್ನರ್ ಆಗಿ ಬಂದಿದಾರಲ್ಲ, ಅವರಾ? ಹೌದು ಕಮಲಮ್ಮ, ಅವರೇನೆ. ತಪ್ಪು ಮಾಡ್ಬಿಟ್ರಿ ಅಮ್ಮವ್ರೆ. ಯಜಮಾನ್ರನ್ನ ಆ ಜಾಗದಿಂದ ತೆಗೆಯೋ ಅವಶ್ಯಕತೆ ಏನಿತ್ತು? ಇತ್ತೀಚೆಗೆ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿಲ್ಲ ಕಮಲಮ್ಮ. ತುಂಬಾ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ನಿಮಗ್ ಗೊತ್ತಾ, ಅವರಿಂದ ನಮ್ ಕಂಪನಿಗೆ 200 ಕೋಟಿ ಪ್ರಾಜೆಕ್ಟ್ ಕೈ ತಪ್ಪು ಹೋಯ್ತು. ಅದ್ರ ಜೊತೆಗೆ ಕಂಪನಿ ಹೆಸರು ಕೂಡ ಹಾಳಾಯ್ತು. ಹೀಗೆ ಬಿಟ್ರೆ ಜನ ನಮ್ ಕಂಪನಿ ಮೇಲೆ ಇಟ್ಟಿರೋ ನಂಬಿಕೆ ಹಾಳಾಗುತ್ತೆ. ಅಮ್ಮ, ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವ್ಯವಹಾರ ಜ್ಞಾನ ನನಗಿಲ್ಲ, ಒಪ್ಕೋತೀನಿ. ಆದ್ರೂ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ತಾ ಇದ್ದೀನಿ.
ಯಜಮಾನ್ರ ಹತ್ರ ನೀವೇ ಮಾತಾಡ್ಬೇಕಿತ್ತು. ಅವರಿಂದ ಏನೇನ್ ಸಮಸ್ಯೆ ಆಗ್ತಿದೆ ಅಂತ ನೀವೇ ಅರ್ಥ ಮಾಡಿಸ್ಬೇಕಿತ್ತು. ಅವ್ರು ಮಾಡ್ತಿರೋ ಕೆಲಸದಿಂದ ಅವ್ರನ್ನ ನೀವು ತೆಗ್ದಿದ್ದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಬೇರೆಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಆ ಜಾಗದಲ್ಲಿ ಆರ್ಯ ಅವ್ರನ್ನ ಕೂರ್ಸಿದೀನಿ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಯಾರು ನಿಮ್ಮನ್ನ ಪ್ರಶ್ನೆ ಮಾಡಕ್ಕೂ ಆಗಲ್ಲ. ಆದ್ರೆ ಯಜಮಾನ್ರ ಜಾಗನ ಕಿತ್ಕೊಂಡ್ರೆ ಅದರಿಂದ ನಿಮ್ಗೂ ಅವ್ರಿಗೂ ಇರೋ ಅಂತರ ತುಂಬಾ ಜಾಸ್ತಿ ಆಗತ್ತೆ ಅಮ್ಮೋರೆ. ಎಲ್ರೂ ಯಜಮಾನ್ರು ಸರಿ ಇಲ್ಲ, ಜವಾಬ್ದಾರಿಯಿಂದ ಕೆಲಸ ಮಾಡ್ತಿಲ್ಲ ಅಂತ ಮಾತ್ರ ಹೇಳ್ತೀವಿ. ಅವ್ರ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳಕ್ಕೆ ಯಾರು ಪ್ರಯತ್ನನೇ ಪಡ್ತಾ ಇಲ್ವಲ್ಲಮ್ಮ. ಯಾಕಂದ್ರೆ ಅವರು ಎಲ್ಲ ಕೆಲ್ಸನೂ ನಿಭಾಯಿಸಿದವ್ರೆ. ಈ ಕಂಪನಿ ಏಳಿಗೆಗೆ ಅವ್ರ ಬುದ್ಧಿವಂತಿಕೆ ಉಪಯೋಗ ಆಗಿದೆ ಅಮ್ಮವ್ರೆ. ಎಲ್ಲ ಕಳ್ಕೊಂಡು ಬೀದಿಲಿದ್ದಾಗ ಅವರೇ ಅಲ್ವಾ ಮತ್ತೆ ನಿಮ್ಮನ್ನ ಈ ಸ್ಥಾನಕ್ಕೆ ಬರೋ ಹಾಗೆ ಮಾಡಿದ್ದು. ಕಮಲಮ್ಮ, ನನ್ನಿಂದಾಗಿದ್ದ ಪ್ರಯತ್ನ ನಾನು ಮಾಡಿದ್ದೀನಿ. ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಆಗ್ತಿಲ್ಲ. ಅವರದನ್ನ ಹೇಳಕ್ಕೂ ತಯಾರಿಲ್ಲ. ನನಗೂ ಬೇರೆ ದಾರಿ ಇಲ್ಲ. ನನ್ ಸಂಸಾರ ಹಾಳಾಗ್ಬಾರ್ದು ಅಂತ ನೋಡಿದ್ರೆ ನಮ್ಮನ್ನೇ ನಂಬ್ಕೊಂಡಿರೋ ಸಾವಿರಾರು ಜೀವನಗಳು ಹಾಳಾಗತ್ತೆ. ಅವ್ರ ಸಂಸಾರಗಳು ಬೀದಿ ಪಾಲಾಗತ್ತೆ. ಅಶೋಕ್ ನನಗ್ ಮಾಡಿರೋ ಒಳ್ಳೆದನ್ನ ನಾನ್ ಮರ್ತಿಲ್ಲ ಕಮಲಮ್ಮ. ಇತ್ತೀಚೆಗೆ ಅವ್ರ ಬಿಹೇವಿಯರ್ ಇಂದಾನೆ ಇಷ್ಟೆಲ್ಲ ನಡೀತಿರೋದು. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ನೋಡೋಣ. ಸರಿ, ನಾನೀಗ ನಿಮಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಕೂತ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತಾ ಗುರುಜಿ? ಬಂದು ಸ್ವಲ್ಪ ಹೊತ್ತಾಯ್ತು. ಅದ್ ನನ್ನನ್ನ ಇವಾಗ ಕರೆಸಿದ್ಯಾತಕ್ಕೆ? ನನಗ್ ಶಕ್ತಿ ಇಲ್ದ ಕೈಕಾಲೆಲ್ಲ ಮುರ್ದಂಗಾಗ್ತಿದೆ ಗುರುಜಿ. ಹಾರಿಕಾ ಇದ್ದಾಗ ಅವಳಿಂದ ಒಂದಷ್ಟು ಕೆಲಸಗಳನ್ನ ಮಾಡಿಸ್ಕೋತಾ ಇದ್ದೆ. ಈಗ ಅವಳು ಇಲ್ಲ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಗುರುಜಿ. ನನಗ್ ಶಕ್ತಿ ಬರಲೇಬೇಕು. ನೀನ್ ಹೇಳ್ದೇ ಇದ್ರು ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೀನಿ ಆದಿ. ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೂ ಕಷ್ಟ ಆಗ್ತಿದೆ. ತಕ್ಷಣ ಒಂದು ದೊಡ್ಡ ಪೂಜೆಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ನೆಗೆಟಿವ್ ಎನರ್ಜಿ ಇರೋ ಜಾಗನ ನಾನು ಹುಡುಕ್ತಾ ಇದ್ದೀನಿ. ಸಿಕ್ಕಿದ ತಕ್ಷಣ ನಿನಗೆ ಹೇಳ್ತೀನಿ, ಪೂಜೆಗೆ ಸಿದ್ಧನಾಗು. ಆದಷ್ಟು ಬೇಗ ನಿನಗೆ ಶಕ್ತಿ ಬರೋ ಥರ ಮಾಡ್ತೀನಿ. ಅದಕ್ಕೇನಾದ್ರೂ ವ್ರತಪತ್ಯ ಮಾಡ್ಬೇಕಾ ಗುರುಜಿ? ನಾನು ನಿನಗೆ ಮುಂಚೆನೆ ಹೇಳಿದ್ನಲ್ಲ ಹಾಗೆ. ಮದ್ಯ ಸೇವನೆ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು, ಮಾಂಸಾಹಾರ ಮಾಡಬಾರ್ದು, ಬ್ರಹ್ಮಚರ್ಯ ವ್ರತದಲ್ಲಿರಬೇಕು. ನೀನು ಯಾರ ಜೊತೆನೂ ಕೈ ಕುಲುಕಬಾರ್ದು ಅಂತ ನಾನು ಹೇಳಿದ್ದೆ. ಬರೀ ನಮಸ್ಕಾರ ಮಾಡಬೇಕು. ಇದು ಯಾಕೆ ಅಂತಾನೂ ಹೇಳಿದ್ದೀನಿ. ಅವರಿಂದ ನಿನಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗಬಹುದು ಅಂತ.